ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಿಜಲ್. ನೀವು ನೋಡ್ತೀರಾ ಪ್ರಜ್ವಲ್ ರಿಯಾಕ್ಸ್. ಲೋಕೇಶ್ ಕಣಿಕರಾಜ್ ಅವರ ಡೈರೆಕ್ಷನ್ ಮಿಸ್ ಮಾಡಿರೋರಿಗೆ ಹೀರೋ ಆಗಿ ನಾನು ಎಂಟ್ರಿ ಕೊಟ್ಟಿದ್ದೀನಿ ಅಂತ ಹೀರೋ ಆಗಿ ಬಂದಿರೋದು ಲೋಕೇಶ್ ಕಣಿಕರಾಜ್ ಅವರು DC ಮೂವಿ ಮುಖಾಂತರದಲ್ಲಿ. ಸೊ ಅದು ಸಖತ್ತಾಗಿದೆ ಅಂತ ನಾವು ಲಾಸ್ಟ್ ಟ್ರೈಲರಲ್ಲೇ ರಿಯಾಕ್ಷನ್ ಕೊಟ್ಟಿದ್ದೀವಿ, ಹೋಗಿ ಚೆಕ್ಔಟ್ ಮಾಡಿ. ಅದ್ರ ಜೊತೆಗೆ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಸಖತ್ತಾಗಿದೆ ಅಂತ ಹೇಳಿದೆ. ಅದಾದಮೇಲೆ ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ನೆಕ್ಸ್ಟ್ ಲೆವೆಲ್ಗಿದೆ. ಪ್ರತಿಯೊಂದು ಸಖತ್ತಾಗಿ ಕಾಣಿಸ್ತಿತ್ತು. ಆ ರಾನೆಸ್ ತುಂಬ ಅಂದರೆ ತುಂಬ ಎದ್ದು ಕಾಣಿಸ್ತಿತ್ತು. ಅದೇ ಥರ ಇನ್ನೇನು ಫಿಲಮ್ ಹತ್ರದಲ್ಲಿ ಬಂದಂಗೆ ಇನ್ನೊಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಟ್ರೈಲರ್ 2 ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲಿ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. எல்லிங் நடிச்சரப்பா எல்லாம் கேள்விப்பட்டிருப்பீங்கன்னு நினைக்கிறேன். ஒரு பக்கம் நம்ம டிபார்ட்மெண்டோட டிஸ்காலர் கன்ஸ ஒரு டீம் திருடிட்டாங்க. இன்னொரு பக்கம் ஒரு சப் இன்ஸ்பெக்டர் சுத்தியால அடிச்சு ரூட்ல மர்டர் பண்ணிட்டாங்க. பேக்ரவுண்ட் ஸ்கோர் மாத்திர அனிருத் ಅವರು தெரிஞ்சவங்க கிட்ட எல்லாமே சொல்ல முடியாது, தெரியாதவங்க கிட்ட என்ன வேணாலும் சொல்லலாம். எப்படி? இனிமே தெரிஞ்சுக்க போறதில்லைங்கிற தைரியம் தான். நீங்களா யாரு? ஹீரோயின் அப்பா இருக்காங்களா? போலீஸ்க்கு நாங்கள் ரவுடி, கேங்ஸ்டர்ஸ், எக்ஸ்ட்ரீமிஸ்ட் எல்லாத்துக்கும் இன்னியோட ஒரு முடிவு வச்சிருவோம். போலீஸையே கொல்ற அளவு வளர்ந்துட்டீங்க. தப்பு செஞ்சா தட்டி கேட்க போலீஸ் வரும். ஆனா அந்த போலீஸ்காரே தப்பு செஞ்சா யாரையா கேட்கறது? உரைக்கிற உன் கண்ணு முன்னாடி தான்டா அவனை செய்வேன். ಹೆವಿ ಇಂಟೆನ್ಸ್ ಇದೆ ಅನ್ಸುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ஏன் உயிர் போறதுக்கு முன்னாடி உன் உயிர் போகாது. ಅನಿರುದ್ಧ್ ಅವರಂತೂ ಏನೋ ಲೋಕೇಶ್ ಕಣಿಕರಾಜ್ ಅವ್ರಿಗೂ ಅನಿರುದ್ಧ್ ಅವ್ರಿಗೂ ಎಲ್ಲೋ ಲಿಂಕ್ ಇದೆ ಅನಿಸುತ್ತೆ. ಯಾಕೆ ಅಂತಂದರೆ ಆ ರೇಂಜಿಗೆ ಕೊಡ್ತಾರೆ ಗುರು. ಅವ್ರ ಮೂವಿ ಅಂತಂದರೆ ಎಲ್ಲಿಂದ ಇರುತ್ತೋ ಎನರ್ಜಿ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಬಿಡ್ತಾರೆ. ಎಲ್ಲ ಮೂವಿಗೂ ಕೊಡ್ತಾರೆ, ಆದರೆ ಇವರ ಮೂವಿಗೆ ಅಬ್ಸರ್ವ್ ಮಾಡಿ ಒಂಥರ ಎನರ್ಜಿ ಲೆವೆಲ್ ಬೇರೆ ಲೆವೆಲ್ಗೆ ಇರುತ್ತೆ. ಆ ರೇಂಜಿಗೆ ಕೊಡ್ತಾರೆ ಬ್ಯಾಕ್ಗ್ರೌಂಡ್ ಸ್ಕೋರು. ಆಮೇಲೆ ರಜನಿಕಾಂತ್ ಅವ್ರ ಮೂವಿ ಅಂತ ಬಂದಮೇಲೆ ನೆಕ್ಸ್ಟ್ ಲೆವೆಲ್ಗೆ ಕೊಡ್ತಾರೆ. ಇವೆರಡು ಮೇಯ್ನು. ಅಂದರೆ ಒಂಥರ ಇಟ್ಲಿಸ್ಟ್ ಅಂದರೆ ಒಂದು ಫಿಲಮ್ಗೆ 2-3 ಸಾಂಗ್ ಅಲ್ಲ, ಎಲ್ಲ ಸಾಂಗು ಕೂಡ ಹಿಟ್ಟಾಗುತ್ತೆ. ಅನಿರುದ್ಧ್ ಅವರು ಮತ್ತು ಈಗ ಏನಪ್ಪ ಇವರ ಕಾಂಬೋ ಬಂದರೆ, ಸೊ ಅದು ನನಗೆ ಇಂಪ್ರೆಸ್ ಮಾಡುತ್ತೆ ಟ್ರೈಲರಲ್ಲಿ ಮೇಯ್ನು. ಅದಾದಮೇಲೆ ಲೋಕೇಶ್ ಕಣಿಕರಾಜ್ ಅವರ ಇಂಟೆನ್ಸ್ ಮಾಸ್ ಎಲಿಮೆಂಟು ಸಖತ್ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಹೀರೋಯಿನ್ನು ಸಖತ್ತಾಗಿ ಕಾಣಿಸ್ತವ್ರು ಗುರು, ನಿಜವಾಗ್ಲೂ. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ಗೆ 100% ಇದುವರೆಗೂ ಡೈರೆಕ್ಷನ್ನು ಬೇರೆಯವ್ರಿಗೆ ಮಾಡ್ತಾಯಿದ್ರು ಇವ್ರಿಗೆ ಬೇರೆಯವ್ರು ಡೈರೆಕ್ಷನ್ ಮಾಡಾದ್ಮೇಲೆ ಈ ರೇಂಜಿಗೆ ಕಾಣಿಸ್ತಿದೆಯಲ್ಲ ಸ್ಕ್ರೀನಲ್ಲಿ. ಸಖತ್ತಾಗೆ ಒಬ್ಬ ಡೈರೆಕ್ಟರು ಹೀರೋ ಆದರೆ ಯಾವ ರೇಂಜಿಗೆ ಕಾಣಿಸ್ತಾನೆ ಅನ್ನೋದು ಈ ಅಂದರೆ ಈ ಟ್ರೈಲರ್ ನೋಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಎಲ್ಲೆಲ್ಲಿ ಮಾಸ್ ಬೇಕು, ಎಲ್ಲೆಲ್ಲಿ ಇಂಟೆನ್ಸ್ ಬೇಕು, ಎಲ್ಲ ಪ್ರತಿಯೊಂದು ಕೂಡ ಅವರೇ ಕರೆಕ್ಟ್ ಮಾಡಿರ್ತಾರೆ. ಅದು ಎದ್ದೆದ್ದು ಕಾಣಿಸ್ತಿದೆ. ಆ ರೋಸು ಏಂತಕ್ಕೆ ಹಿಡಿತಾರೆ ಅಂತ ನಾನು ಅವಾಗಿಂದ ಚಿಂತೆ ಮಾಡ್ತಾನೇ ಇದ್ದೀನಿ. ಆ
ಚಿಂತೆಗೆ ಆನ್ಸರ್ ಅಂತೂ ಸಿಕ್ಕಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ. ಇಷ್ಟನ್ನಿಸ್ತು ಟ್ರೈಲರ್ ನೋಡಾದ್ಮೇಲೆ ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ. ಒಂದು ಲೈಕು, ಒಂದು ಶೇರು, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಏನೋ ಅನ್ಸಲ್ಲ ಅಂತ ಅನಿಸುತ್ತೆ. ಮಾಡಿ ಅಲ್ಲ. ಬಾಯ್.